ನಿನ್ನೆ ಬೀದರ್ನಲ್ಲಿ ನಡೆದ ಘಟನೆ ಅತ್ಯಂತ ಆಘಾತಕಾರಿಯಾದ ಪ್ರಕರಣ ಆಗಿದ್ದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನಿನ್ನೆ ನಡೆದ ಎಟಿಎಂ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ಹಾಗೂ ಹಣ ದರೋಡೆ ನಡೆದ ಸ್ಥಳಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾಹಿತಿ ಸಿಕ್ಕ ತಕ್ಷಣ ಡಿಐಜಿ, ಎಡಿಜಿಪಿ, ಗೃಹ ಸಚಿವರ ಗಮನಕ್ಕೆ ತಂದಿದ್ದೇನೆ. ಗಾಯಾಳು ಶಿವಕುಮಾರ್ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದೇನೆ. ಸರ್ಕಾರ ಚಿಕಿತ್ಸೆಯ ಖರ್ಚು ವೆಚ್ಚ ಭರಿಸುತ್ತದೆ. ಬೆಳಮಖೇಡ ಗ್ರಾಮದ ಯುವ ಜೀವ ಕಳೆದುಕೊಂಡದ್ದು ನೋವು ತಂದಿದೆ. ಮೃತನ ಕುಟುಂಬದ ಜೊತೆಗೆ ನಾನು ಮತ್ತು ನಮ್ಮ ಸರ್ಕಾರ ಇದೆ. ಮುಖ್ಯಮಂತ್ರಿಗಳ ಜೊತೆಗೂ ವಿಶೇಷ ಪರಿಹಾರದ ಕುರಿತು ಮಾತನಾಡುತ್ತೇನೆ. ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಪರಿಹಾರ ಕೊಡಲು ಸೂಚಿಸಿದ್ದೇನೆ. ಮೃತನ ಕುಟುಂಬಸ್ಥರಿಗೆ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಿಸಲಾಗುವುದು. ಇನ್ನು ದುಷ್ಕರ್ಮಿಗಳು ಎಲ್ಲೇ ಅಡಗಿದ್ರೂ ಅವರಿಗೆ ಹಿಡಿದು ಕಠಿಣ ಶಿಕ್ಷೆ ಕೊಡಿಸುವ ಕೆಲಸ ಸರ್ಕಾರ ಮಾಡುತ್ತದೆ. ಇಂತಹ ದುಷ್ಕೃತ್ಯಗಳು ನಡೆಯದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇವತ್ತು ನಿದ್ರೆ ಮಾಡದೆ ಸಹಿತ ಇವತ್ತು ಪೊಲೀಸರೆಲ್ಲರೂ ಯಾರು ದುಷ್ಕರ್ಮಿಗಳಿದ್ದಾರೆ ಅವರಿಗೆ ಪತ್ತೆ ದುಷ್ಕರ್ಮಿಗಳಿದ್ದಾರೆ. ಅವರು ಇವತ್ತಿನ ಕಾಲದಲ್ಲಿನೂ ಇನ್ನು ಬಹಳಷ್ಟು ಬಂದಂತರು. ಆದಾಗ್ಯೂ ಈಗಾಗಲೇ ಪೊಲೀಸರು ಅವರನ್ನು ಬಂಧಿಸ್ತಾರೆ. ರಾಜಕೀಯ ಬೆರೆಸುವಂತ ಅವಶ್ಯಕತೆ ಇಲ್ಲ. ಕೇಂದ್ರದ ಮಾಜಿ ಸಚಿವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಅವರು ಪೊಲೀಸರು ಇವತ್ತಿನ ದಿವಸ ನಿನ್ನೆಯಿಂದ ಮೊದಲಿನಿಂದ ಅವ್ರ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಷಯಗಳು ಅವರು ತನಿಖೆ ಮಾಡ್ತಾ ಇದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗ್ತದೆ. ಎಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ತನಿಖಾ ವರದಿ ಬಂದು ನಾವೆಲ್ಲ ಹೇಳ್ತೀವಿ. ಆದರೆ ಇವತ್ತು ಪ್ರತಿಯೊಬ್ಬರು ಎಷ್ಟೆಷ್ಟು ಹ್ಯೂಮನ್ಲಿ ಪಾಸಿಬಲ್ ಇದೆ ಅಷ್ಟು ಮಾಡ್ತಾರೆ. ಎಲ್ಲೆಲ್ಲಿ ನಾವು ನಾಕಾಬಂದಿ ಮಾಡಿದ್ದೀವಿ ಅವರೆಲ್ಲ ನೋಡಿಕೊಂಡು ಸುಮಾರು ಕಡೆ, ಒಂದು ಕಡೆ ನಮ್ಮದು ಗಡಿ ಭಾಗ, ಒಂದು ಕಡೆ ತೆಲಂಗಾಣ ಇದೆ, ಒಂದು ಕಡೆ ಮಹಾರಾಷ್ಟ್ರ ಇದೆ. ಇವತ್ತು ಆರೋಪಿಗಳಿಗೆ ಹೋಗಲಿಕ್ಕೆ, ಓಡಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಹೀಗಾಗಿ ಈ ಘಟನೆ ಎಲ್ಲರ ಕಣ್ಣು ತೆರೆದಿದೆ. ಈ ಘಟನೆಯಿಂದ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಆಡಳಿತನೂ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಬೀದರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ರಸ್ತೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹಾಕಿ ಇವತ್ತು ಸುರಕ್ಷಿತವಾಗಿಡುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಯಾವುದು ಘಟನೆಗಳಾದ ಮೇಲೆ ಕ್ರಮಗಳಾಗ್ತವೆ ಜನರಲ್ಲಿ. ಇವತ್ತು ಈ ಘಟನೆಯಿಂದ ಇವತ್ತು ಪೊಲೀಸ್ ಇಲಾಖೆ, ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ವಸ್ತು ಇದೆ ಅಥವಾ ನಶೆ ಇರ್ಬೋದು, ಮಾದಕ ವಸ್ತುಗಳಿರ್ಬೋದು, ಇವೆಲ್ಲ ಸಾರ್ವಜನಿಕ ರೀತಿಯಲ್ಲಿ ಚರ್ಚೆ ಆಗಿ ಎಲ್ಲರ ಜವಾಬ್ದಾರಿ ಇದೆ. ಯಾರು ನಶೆ ಮಾಡ್ತಾರೆ ಮತ್ತು ಮಾಡ್ತಾರೆ ಅನ್ನೋದು ಇವತ್ತು ಅದಕ್ಕೆ ಅರಿವು ಮೂಡಿಸುವಂಥದ್ದು ಪೊಲೀಸರು ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಮಾಡಿದರೆ ಸರಿಪಡಿಸಲಿಕ್ಕೆ ಆಗ್ತದೆ. ಅದರ ಬಗ್ಗೆನೂ ನಾವು ಯುದ್ಧ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡೋದಕ್ಕೆ ಬೀದರ್ ಜಿಲ್ಲೆ ಪೊಲೀಸರಿಗೆ ತನಿಖೆ ಆಗ್ತಾ ಇದೆ. ತನಿಖಾ ವರದಿ ಬರಲಿ, ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅನುಶೀಷ ಕೊಟ್ಟಿದ್ರು, ಮಾತಾಡಲಿಕ್ಕೆ ಆಗಲಿಲ್ಲ. ಇದ್ರು ಮತ್ತೆ ನಿರೇಶ್ ಅಂತ ಕೇರ್ ಹಾಸ್ಪಿಟಲ್ ಮುಖ್ಯಸ್ಥರಿದ್ದಾರೆ. ಅವರಿಬ್ಬರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಕಾರ್ಡಿಯಾಲಜಿಸ್ಟ್ ಜೊತೆಯಲ್ಲಿ ಕರುಣಾಕರ್ ರೆಡ್ಡಿ ಅಂತ ಕಾರ್ಡಿಯಾಲಜಿಸ್ಟ್ ಅವ್ರ ಜೊತೆಲಿ ಮಾತಾಡಿದ್ದಾರೆ. ಅವರು ಗುಣಮುಖರಾಗ್ತಾರೆ ಅನ್ನುವಂಥ ಭರವಸೆ ಆಗ್ತಾರೆ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी. काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा. चलते हैं. हीरो सुपर स्प्लेंडर एक्सटेक.